ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, SSB ಮೋಟೋ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ಅಲ್ಟಿಮೇಟ್ ದ ಫಾಸ್ಟೆಸ್ಟ್ 600 ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಇದೆ ನೋಡ್ರಿ, ದ ಕವಾಸಾಕಿ ನಿಂಜಾ ZX6R. $636cc ಗಾಡಿ. ಐ ಆಮ್ ಲಕ್ಕಿ ಎನಫ್ ಟು ವ್ಲಾಗ್ ದಿಸ್ ಅಂತಾನು ಹೇಳ್ಬೋದು. ಫ್ಯಾಬ್ಯುಲಸ್ ಗಾಡಿ. ಇವತ್ತು ಈ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ರೌಂಡ್ 360 ವ್ಯೂ ನೋಡ್ಕೊಂಡ್ಬಿಡಿ. ಸೊ ಫ್ರಂಟ್ ಲುಕ್ ಹಿಂಗೆ ಬರುತ್ತೆ. ಎಸ್, ಇವತ್ತು ಈ ಗಾಡಿನೇ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ದಿ ಫಾಸ್ಟೆಸ್ಟ್ 600cc ದಿ ಇನ್ಲೈನ್ 4 ಸಿಲಿಂಡರ್ ಗಾಡಿ. ಸೊ ಈ ಗಾಡಿ ಬಗ್ಗೆ ಹೇಳೋದಾದ್ರೆ 636cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇನ್ಲೈನ್ 4 ಸಿಲಿಂಡರ್ ಗಾಡಿ. ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಲೋಡೆಡ್ ಗಾಡಿನೇ ಇದನ್ನು. ಕ್ವಿಕ್ ಶಿಫ್ಟರ್ ಇಂದ ಹಿಡಿದು ಟ್ರಾಕ್ಷನ್ ಕಂಟ್ರೋಲ್ ಇಂದ ಹಿಡಿದು. ಬಟ್ ಏನಂತಂದ್ರೆ ಕ್ವಿಕ್ ಶಿಫ್ಟರ್ ಇದೆ, ಅಪ್ ಶಿಫ್ಟ್ಸ್ ಇದೆ, ಬಟ್ ಡೌನ್ ಶಿಫ್ಟ್ಸ್ ಇಲ್ಲ. ಸೊ ವಾಟ್ ಐ ಮೀನ್ ಇಸ್, ಕ್ವಿಕ್ ಶಿಫ್ಟರ್ ಇದೆ, ಆಟೋ ಬ್ಲಿಪ್ಪರ್ ಇಲ್ಲ. ನೋಡ್ರಿ ಎಷ್ಟು ಸಕ್ಕದಾಗಿದೆ ಗಾಡಿ. ಸೊ ಈ ಸ್ಟಾಕಲ್ಲಿ ನಿಮ್ಗೆ ಏನು ನೋಡ್ತಾ ಇದ್ದೀರಾ, ಇಲ್ಲೊಂದು DB ಕಿಲ್ಲರ್ ಬರುತ್ತೆ. ಸೊ ಅದು ಒಂದು ರಿಮೂವ್ ಆಗಿದೆ, ಸ್ವಲ್ಪ ಸೌಂಡ್ ಬರಲಿ ಅಂತಾನೆ. ಅಪ್ಪ, ನಾನು ಓಡಿಸ್ನಲ್ಲ ಇವಾಗ ಅಲ್ಲಿಂದ, ಸಖತ್ ಪವರ್ಫುಲ್ ಆಗಿದೆ ಗಾಡಿ. 6R ನಾನು ಫಾರ್ ದ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ನೋಡಿ ಸಿಗ್ನೇಚರ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಟಿಪಿಕಲ್ ಕನ್ನಡಿಗ ಅವ್ರದ್ದು ಸಿಗ್ನೇಚರು. ಎಸ್, ನಮ್ಮ ಟಿಪಿಕಲ್ ಕನ್ನಡಿಗ ಅವ್ರದ್ದು ಸಿಗ್ನೇಚರು. ಸೊ ಅದೊಂದು ವಿಡಿಯೋ ನಾನು ಕ್ಲಿಪ್ ಹಾಕ್ತೀನಿ, ಅದು ನೋಡ್ಕೊಂಡು ಹೋಗಿ. ಟಿಪಿಕಲ್ ಕನ್ನಡಿಗ ಅವರೇ ಇದು ಮಾಡಿ ಎಲ್ಲ ಓಡಿಸಿದ್ದಾರೆ. ಎಷ್ಟು ಈ ಗಾಡಿ ಬಗ್ಗೆ ಎಷ್ಟು ಹೇಳಿದ್ರು ಸಾಕು, ಸಾಲದು. ಯಾಕಂತಂದ್ರೆ ಅಷ್ಟು ಪವರ್ಫುಲ್ಲು, ಅಷ್ಟು ರಿಫೈನ್ ಆಗಿದೆ ಆ ಇಂಜಿನ್ನು. ಎಸ್, ನಿಮಗೆ ಫ್ರಂಟ್ 120 ಸೆಕ್ಷನ್ ಟೈರ್ ಸಿಗುತ್ತೆ, ಬ್ಯಾಕ್ ನಿಮಗೆ 180 ಸೆಕ್ಷನ್ ಟೈರ್ ಸೆಕ್ಷನ್ ಸಿಗುತ್ತೆ ನಿಮಗೆ. ಸೊ ಇದ್ರದ್ದು ಎಕ್ಸಾಕ್ಟ್ ಟಾಪ್ ಸ್ಪೀಡ್ ಹೇಳೋದಾದ್ರೆ 250 ಇಂದ 260 km/h ವರೆಗೂ ಟಾಪ್ ಸ್ಪೀಡ್ ಇದೆ. 0 to 100 in 3.2 ಸೆಕೆಂಡ್ಸು. ನೋಡಿ, ನಿಮಗೆ ಡ್ಯೂಯಲ್ ಡಿಸ್ಕ್ ಬ್ರೇಕ್ಸ್ ಕೂಡ ಸಿಗುತ್ತೆ. ದಿಸ್ ಇಸ್ ABS. ದಿಸ್ ಇಸ್ 2019 ಮಾಡಲು. ಅದಾದಮೇಲೆ 20 ಇಂದ ಏನೋ ಡಿಸ್ಕಂಟಿನ್ಯೂ ಆಯಿತು. ಅದಾದಮೇಲೆ ನೆಕ್ಸ್ಟ್ ವರ್ಷನ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫ್ರಂಟು ನಿಮಗೆ ಡ್ಯೂಯಲ್ ನಿಸನ್ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಬ್ಯಾಕು ಕೂಡ ಅಷ್ಟೇ ನಿಮಗೆ ಡಿಸ್ಕ್ ಬ್ರೇಕ್ಸ್ ನೋಡೋದಕ್ಕೆ ಸಿಗುತ್ತೆ. ಅದು ಐ ಥಿಂಕ್ ನಿಸ್ಸಿನೇ ಅನ್ಸುತ್ತೆ. ಹೌದು, ಇದು ಕೂಡ ನಿಸ್ಸಿನ್ ಡಿಸ್ಕ್ ಬ್ರೇಕ್ಸೇ. ಇವಾಗ ಗಾಡಿ ಏನು ನೋಡ್ತಿದ್ದೀರಾ, ಸ್ಟಾಕೆ, ಕಂಪ್ಲೀಟ್ ಸ್ಟಾಕ್ ಗಾಡಿ. ಬಟ್ ಕೆಲವೊಂದು ಏನೇನು ಚೇಂಜಸ್ ಆಗಿದಂದರೆ, ಈ ಸ್ಟಿಕ್ಕರಿಂಗು ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಮತ್ತು ಇದೆಲ್ಲ ಫುಲ್ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ ಫಸ್ಟ್ ಓನರ್ ಅವರು. ಸೊ ಎಸ್, ಡಿಜಿಟಲ್ ಮೀಟರ್ ನೋಡ್ಕೊಂಡು ಹೋಗೋಣ. ಸೊ ಮೀಟ್ರ್ ಬಗ್ಗೆ ಮಾತಾಡೋದಾದರೆ ನೋಡಿ, ಎಸ್, ನಿಮಗೆ ಫ್ಯೂಲು ಮತ್ತು ಇದು ಇಂಜಿನ್ ಹೀಟಿಂಗ್ ಟೆಂಪರೇಚರು, ABS, ಮತ್ತು ಇದು RPM ಮೀಟರು, ಗೇರ್ ಶಿಫ್ಟ್ ಇಂಡಿಕೇಟರು, ಮತ್ತು ಫ್ಯೂಲ್ ಮೀಟರು ಇದೆ ಇಲ್ಲಿ. ಸೊ ಐ ಥಿಂಕ್ ಕಾಣ್ತಿರ್ಬೋದು ನನ್ನ ಪ್ರಕಾರ. ಫ್ಯೂಲ್ ಮೀಟರು ಇದೆ, ಹೀಟಿಂಗ್ ಟೆಂಪರೇಚರು, ಅದಾದಮೇಲೆ ಸ್ಪೀಡೋಮೀಟರು, ಮತ್ತು ಇಲ್ಲೇ ಲೆವೆಲ್ಸ್ ಆಫ್ ಟ್ರಾಕ್ಷನ್ ಕಂಟ್ರೋಲು ಮತ್ತು ಪವರ್ ಮೋಡು ಎಲ್ಲ ಇಲ್ಲಿಂದನೇ ಲಿವರ್ ಅಂದರೆ ಸ್ವಿಚಸ್ ಇದೆ, ನೀವು ಇಲ್ಲೇ ಸೆಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆ KQS ಕೂಡ ಇದೆ. ಸೊ ಕ್ವಿಕ್ ಶಿಫ್ಟರ್ ಆನ್ ಮಾಡಬೇಕು ಅಂದರೆ 3 ಸೆಕೆಂಡ್ಸ್ ಇಟ್ಕೊಂಡ್ರೆ ನೋಡಿ ಕ್ವಿಕ್ ಶಿಫ್ಟರ್ ಆಫ್ ಆಯಿತು. ಅದೇ ಇವಾಗ ಮತ್ತೆ ಲಾಂಗ್ ಪ್ರೆಸ್ 3 ಸೆಕೆಂಡ್ಸ್ ಇಟ್ಕೊಂಡ್ರೆ ಆನ್ ಆಯಿತು ಕ್ವಿಕ್ ಶಿಫ್ಟರು. ಸೊ ಇದು ಅಪ್ ಶಿಫ್ಟ್ಸ್ ಇದೆ, ಬಟ್ ಡೌನ್ ಶಿಫ್ಟ್ಸ್ ಇಲ್ಲ. ಇದು ಕಂಪನಿಯಿಂದನೇ ಬರುತ್ತೆ. ಸೊ ಅದಕ್ಕೆ ನೀವೇನು ಎಕ್ಸ್ಟ್ರಾ ಹಾಕ್ಸೋ ಅವಶ್ಯಕತೆ ಏನಿಲ್ಲ. ಓನ್ಲಿ ಥಿಂಗ್ ಇಸ್ ಅಪ್ ಶಿಫ್ಟ್ಸ್ ಇದೆ ಗಾಡಿ, ನೋ ಡೌನ್ ಶಿಫ್ಟ್ಸ್. ಸೊ ನಿಮಗೆ ಬ್ಲಿಂಕರ್ಸ್ ಇಲ್ಲೂ ಬರುತ್ತೆ ನೋಡಿ, ಇಲ್ಲೊಂದಿದೆ ಮತ್ತು ಈ ಕಡೆ ಒಂದು ಬ್ಲಿಂಕರ್ಸ್ ಇದೆ. ಫ್ರಂಟು ನಿಮಗೆ ಇಲ್ಲೊಂದು ಸ್ಮಾಲ್ LED ಲೈಟ್ ನೋಡೋದಕ್ಕೆ ಸಿಗುತ್ತೆ, ಮತ್ತು ಇಲ್ಲೊಂದು ಏರ್ ಇಂಟೇಕರ್ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದು ಸಕ್ಕತ್ತಾಗಿದೆ, ಒಂಥರ ಲುಕ್ಕು. ಇದು ಹ್ಯಾಂಡಲ್ ಗ್ರಿಪ್ಪು.
ನೋಡಿ ಒಂದು ಫ್ರಂಟ್ ಲುಕ್ ಲೈಟ್ ಆನ್ ಮಾಡಿದೆ ಹೆಂಗ್ ಕಾಣುತ್ತೆ ಅಂತ, ಒಂಥರ ಲೈಕ್ ಆಂಗ್ರಿ ಲುಕ್ ತರ ಇದೆ. ಗ್ರೇಟ್ ಥ್ಯಾಂಕ್ಸ್ ಟು ನಮ್ಮ ಚಾರ್ಲಿ ಕನ್ನಡಿಗ ಅವ್ರದ್ದೇ ಗಾಡಿ. ಸೊ ನೀವು ಅವ್ರನ್ನೆಲ್ಲ ಟಿಪಿಕಲ್ ಕನ್ನಡಿಗ ವ್ಲಾಗ್ಸಲ್ಲೆಲ್ಲ ನೀವು ನೋಡೇ ಇರ್ತೀರಾ, ಅವರೇ ಅದು. ಇದು ಮುಂಚೆ ಟಿಪಿಕಲ್ ಕನ್ನಡಿಗ ಅವರು ಈ ಗಾಡಿ ಓಡಿಸ್ತಾ ಇದ್ರು, ಅದೇ ಗಾಡಿ ಇದು. ನೋಡಿ ಬ್ಯಾಕ್ ಲುಕ್ ಎಷ್ಟು ಸಕ್ಕದಾಗಿದೆ, ಫ್ಯಾಬ್ಯುಲಸ್ ಗಾಡಿ. ಓಕೆ, ಒಂದು ರೌಂಡ್ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡ್ಬಿಡಿ. ಸೊ ಗೇರ್ ಫಸ್ಟ್ ನ್ಯೂಟ್ರಲ್ಗೆ ಹಾಕ್ತೀನಿ. ಫಸ್ಟ್ ಅಟೆಂಪ್ಟಿಗೆ ಬಿತ್ತು. ಸೊ ಯಾವತ್ತಿದ್ರೂ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಫ್ಯೂಲ್ ಇಂಜೆಕ್ಟ್ ಆಗುತ್ತೆ, ಅದೊಂದು ಸೌಂಡ್ ಬರುತ್ತೆ, ಅವಾಗ ಮಾತ್ರ ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ. ಸೊ ನೋಡಿ, 1-2 ಸೆಕೆಂಡ್ಸ್ ಆಯಿತು. ಇದು ಎಕ್ಸಾಸ್ಟ್ ನೋಟು ನೋಡಿ, DB ಕಿಲ್ಲರ್ ಓಪನ್ ಆಗಿದೆ. ಲೈಟ್ ಡ್ರೈವ್ ಮಾಡ್ತೀನಿ ನೋಡಿ, ಒಂದು ಸೌಂಡ್ ಕೇಳಿಸ್ಕೊಂಡು ಹಿಂಗೆ ಬರುತ್ತೆ ಅಂತ. ಲೈಟ್ ಡ್ರೈವ್ ಮಾಡ್ತೀನಿ. ನೋಡಿದ್ರಲ್ಲ, ಕ್ರೇಜಿ ಅಲ್ಲ, ಸಕ್ಕದಾಗಿದೆ. ಇವತ್ತು ಇಲ್ಲೊಂದು ಡಿವೆಲ್ ಇದು ಕೂಡ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಕ್ಲಾಸಿ ಲುಕ್ ಇದೆ ಮಾತ್ರ ಗಾಡಿ. ಓಕೆ, ಸಕ್ಕದಾಗಿದೆ ಗುರು ಗಾಡಿ. ಇದ್ರ ಜೊತೆ ನಾನು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀನಿ. ಮಿರರ್ಸ್ ಇಲ್ಲ ಅಂದ್ರೆ ನನ್ನ ಗಾಡಿನೇ ಮುಟ್ಟಲ್ಲ ಗುರು. ಸೊ ಹಿಂಗಿದೆ ವ್ಯೂ. ಸೊ ಈ ಗಾಡಿ ವೆಯ್ಟ್ ಹೇಳೋದಾದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 195 ಸಮಥಿಂಗ್ ಏನೋ ಅಷ್ಟರಲ್ಲೇ ಇದೆ. ಸೊ ನೋಡ್ತಿರ್ಬೋದು, ನಾನು ಕಂಫರ್ಟೇಬಲ್ ಆಗಿ ಕೂತಿದ್ದೀನಿ. ಸೊ ನಾನು ಏನು ಇದೇನು ಮಾಡ್ತಾ ಇಲ್ಲ. ಕೆಲವೊಬ್ರು ಅನ್ಕೊಳ್ಬೋದು ವೆಯ್ಟ್ ಇದೆ ಹಂಗಿದೆ ಹಿಂಗಿದೆ ಅಂತ, ಬಟ್ ನೋ. ನೋಡಿ ನನ್ನ ಕಾಲು, ನಾನು 5'11" ಇದ್ದೀನಿ, ನನ್ನ ಕಾಲು ಕರೆಕ್ಟಾಗಿ ಎಟ್ಟಕ್ಸುತ್ತೆ. ಸ್ವಲ್ಪ ಕುಳ್ಳು ಇದೆ ಗಾಡಿ. ಸೊ ನೋಡಿ, ಆರಾಮಾಗಿ ಆಟಾಡ್ಸ್ಬೋದು ಗಾಡಿ, ಬಟ್ ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೋದು. ನೋಡಿ ಕರೆಕ್ಟಾಗಿ ಹ್ಯಾಂಡಲ್ಲು ಎಲ್ಲ ಗ್ರಿಪ್ ಎಲ್ಲ ಕರೆಕ್ಟಾಗೇ ಇದೆ. ಸೊ ಓಕೆ, crazy. ಸೂಪರ್, ಚೆನ್ನಾಗಿದೆ ಗುರು. ಓ ನೈಸ್, ಒಳ್ಳೆ ಫುಲ್ ಇದೆ. ಒಳ್ಳೆ ಪವರ್ ಇದೆ ಗುರು ಗಾಡಿ. ಅವರನ್ನು ಡೆಡ್ ಆಗಿದೆ ಅಂತ ಹೇಳ್ತಾ ಇದ್ರು. ಓ ಫಕಿಂಗ್ ಬ್ಯಾರಿಗೇಟರ್ ಹಾಕಿದ್ದಾರೆ, ಮತ್ತೆ ಬಿಟ್ಟೆ.
ನೋಡಿ ನನ್ನ ಕೈ ಕೂಡ ಟಚ್ ಆಗ್ತಿಲ್ಲ. ಕಂಫರ್ಟಬಲ್ ಆಗಿ ಓಡ್ತಾ ಇದೀನಿ ಗುರು. ಸಕ್ಕತ್ತಾಗಿದೆ ಗಾಡಿ. ಸ್ವಲ್ಪ ಹೀಟ್ ಆಗೋಗ್ಬಿಟ್ಟಿದೆ. ಸ್ಮೂತ್ ಆಗಿ ಬೀಳ್ತಾ ಇದೆ. ಇನ್ನೂ ಮುಂದೆ ಇದೆ ಅವಾಗ. ಸೊ ಗೈಸ್, ನೋಡಿದ್ರಲ್ಲ, ಸಖತ್ ಕ್ರೇಜಿ ಆಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸು ನೋಡಿದ್ರಲ್ಲ. ಸೊ ಅಲ್ಲಿ ಒಂದು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲೊಂದು ಫೋಟೋ ತೆಕ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ ಆ ಕಡೆ. ಅಲ್ಲೇ ಹೊಟ್ಟೋಗೋಣ. ನನ್ನ ಎಲೆಕ್ಟ್ರಿಕ್ ಗಾಡಿ ಕೀ ಇಲ್ಲೇ ಇದೆ. ಸೊ ನಾನು ಆ್ಯಕ್ಚುಲಿ iQube ಬಂದಿದ್ದೀನಿ. ಸೊ ನಾನು ಗಾಡಿ ಅಲ್ಲಾಕಿದ್ದೀನಿ. ಸಖತ್ತಾಗಿದೆ. ಇನ್ಲೈನ್ 4 ಸಿಂಫನಿನೇ ನೆಕ್ಸ್ಟ್ ಲೆವೆಲ್ ಗುರು. ಬನ್ನಿ ಆ ಕಡೆ ಹೋಗೋಣ. ನೈಸ್, ವೆರಿ ನೈಸ್. ಸಾರಿ ಅಪ್ಪ ಅಣ್ಣ. ಓಕೆ, ಸೊ ಇದು ಫುಲ್ ಕ್ಲಚ್ ಅಲ್ಲ, ಇಷ್ಟೇ ನೋಡಿ, ಇಷ್ಟಕ್ಕೆ ಹೆಂಗೆ ಹೋಗುತ್ತೆ ಗಾಡಿ. ಓಕೆ, ಸೊ ಇಲ್ಲೊಂದು ಫೋಟೋ ಶೂಟ್ ಮಾಡ್ತಾರಂತೆ. ನೋಡೋಣ, ಒಂದು ಒಳ್ಳೆ ಫೋಟೋ ತೆಗೆದ್ರೆ. ಓ ಕ್ರೇಜಿ ಗುರು ಗಾಡಿ, ನೆಕ್ಸ್ಟ್ ಲೆವೆಲ್ಲು. 636 ಇನ್ಲೈನ್ 4 ಸಿಲಿಂಡರ್, ಭಾರಿ ಗುಡು ಮಾತ್ರ ಗಾಡಿ, ಸಕ್ಕತ್ತಾಗಿದೆ. ಅದೇ ಒಂದು ಸ್ವಲ್ಪ ಅಭ್ಯಾಸ ಆದರೆ ಆರಾಮಾಗಿ ಓಡಿಸ್ಬಿಡ್ಬೋದು. ಸ್ವಲ್ಪ ಟಚ್ ಬಂದರೆ ಎಲ್ಲ ಕಂಪ್ಲೀಟಾಗಿ ನೀವು ಇದನ್ನು ಓಡಿಸ್ಬೋದು ಗಾಡಿ. ಫ್ಯೂಲ್ ಕೆಪಾಸಿಟಿ ಹೇಳಿಲ್ಲ. ಇದ್ರದ್ದು ಫ್ಯೂಲ್ ಕೆಪಾಸಿಟಿ ಐ ಥಿಂಕ್ 18 ಲೀಟರ್ಸ್ ಅನ್ಸುತ್ತೆ ನನ್ನ ಪ್ರಕಾರ. 16 ಲೀಟರ್ಸ್ ಫ್ಯೂಲ್ ಕೆಪಾಸಿಟಿ ಅಂತೆ. ಓಕೆ, ಸೊ ಮೈಲೇಜ್ ಅಂದರೆ ಒಂದು ಹಬ್ಬ ಇವಾಗ ಅವ್ರು 8-9 ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನು ಕೆಲವೊಬ್ರು ವ್ಲಾಗ್ಸಲ್ಲೆಲ್ಲ ನೋಡಿದಾಗ ಒಂದು ಹಬ್ಬ ಅಂದರೂ 12-13 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೆಂಗೆ ಆಟ ಆಡ್ಸ್ಬೋದು ಗಾಡಿ. ಸಕ್ಕತ್ತಾಗಿದೆ. ಗುಡ್, ವೆರಿ ಗುಡ್. ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಚೂರು ರೇವ್ ಮಾಡ್ತಿದ್ದಾಗೆ ಈ ಇಂಜಿನ್ನು ಹಿಂಗೆ ಹೀಟ್ ಆಗ್ತಿದೆ ಅಂದರೆ ಓಹೋ. ಓಕೆ, ಸೊ ಒಂದೊಳ್ಳೆ, ಇವಾಗ ನಾವು ಸೋಂಪುರ ಹತ್ರ ಇದ್ದೀವಿ. ನೋಡಿ ಒಂದು ರೌಂಡು. ಎಸ್, ಸೂಪರ್ ಅಲ್ಲ. ಸ್ಟಿಕ್ಕರಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಿದ್ದಾರೆ. ನನಗೆ ಜಾಸ್ತಿ ಲುಕ್ ಬಂದಿದ್ದಂತೆ, ನಂಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಈ ಸ್ಟಿಕ್ಕರಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಇದು ಆ್ಯಕ್ಚುಲಿ ಹ್ಯಾಂಡ್ ಪೇಂಟೆಡ್ ಅಂತೆ. ಇದಕ್ಕೆ ಇದೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಕಂಪ್ಲೀಟ್ಲಿ ಹ್ಯಾಂಡ್ ಪೇಂಟೆಡ್ ಅಂತ. ಇದು ಅವ್ರು ಹೇಳಿದ್ಮೇಲೆ ಗೊತ್ತಾಗಿರೋದು ನನಗೆ. ನೋಡ್ರಿ, RL ಜೆಡ್
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ, ಯಾಕಂದರೆ ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ZX6R ಓಡಿಸಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹ್ಯಾವ್ ಎ ನೈಸ್ ಡೇ.